ನೀವು 3 ಜನ ಕಲ್ಚಕ್ ಪೂಜೆ ಮಾಡಿ. ಸರಿಮ್ಮ. ಒಂದ್ ನಿಮಿಷ ವಿಷಯ ತಿಳ್ಕೊಳ್ದೆ ಪೂಜೆ ಮಾಡಲ್ಲ. ಅದಕ್ಕೆ ವಿಜಯದಶಮಿ ಹಬ್ಬನ ಯಾಕೆ ಆಚರಿಸ್ತಾರೆ? ಲಾಸ್ಟ್ ಟೈಮ್ ಹೇಳ್ತೀನಿ ಅಂತ ಹೇಳಿ ಕಾಗೆ ಹಸ್ಬಿಟ್ರಲ್ವಾ? ವಿಜಯದಶಮಿ ಹಬ್ಬದ ಹೆಸರಲ್ಲೇ ಇದೆಯಲ್ಲ ಐಶು, ವಿಜಯದಶಮಿ ಅಂತ. ಅಂದ್ರೆ ದುಷ್ಟಶಕ್ತಿನ ಸಂಹಾರ ಮಾಡಿರೋ ದಿನ ಅಂತ. ದುಷ್ಟತನಕ್ಕೆ ಇಲ್ಲಿ ಜಾಗ ಇರಲ್ಲ. ಎಷ್ಟೇ ಪರಾಕ್ರಮ ಇದ್ರೂ ಒಳ್ಳೆತನದ ಮುಂದೆ ಅದ್ಯಾವುದೂ ಉಳಿಯಲ್ಲ ಅನ್ನೋದು ಈ ಹಬ್ಬದ ಮುಖಾಂತರ ನಾವು ತಿಳ್ಕೋಬಹುದು. ಇವತ್ ಯಾವ ದುಷ್ಟಶಕ್ತಿ ಕೊನೆ ಆಯ್ತು ಅದ್ಗೆ? ಒಬ್ಬ ತುಂಬಾ ಶಕ್ತಿಶಾಲಿಯಾಗಿರೋ ರಾಕ್ಷಸ ಇದ್ದ. ಅವನ ಹೆಸರು ಮಹಿಷಾಸುರ ಅಂತ. ಅವನು ಕಾಡೆಮ್ಮೆ ರೂಪ ತಾಳಿದ್ದ. ಅದು ಅಲ್ಲದೆ ಮನುಷ್ಯ ಆಗ್ಲಿ, ಯಾವುದೇ ವಿಶೇಷ ಶಕ್ತಿ ಆಗ್ಲಿ ಅಥವಾ ದೇವತೆಗಳಾಗ್ಲಿ ಅವನನ್ನ ಸಾಯಿಸಬಾರ್ದು, ಆ ತರ ವರ ಪಡೆದಿದ್ದ. ಈ ರಾಕ್ಷಸ 3 ಲೋಕದವ್ರಿಗೆ ಅಂದ್ರೆ ಭೂಲೋಕ, ಪಾತಾಳ ಲೋಕ, ದೇವಲೋಕ ಎಲ್ರಿಗೂ ತುಂಬಾನೇ ಕಷ್ಟ ಕೊಡ್ತಾ ಇದ್ದ. ಒಂದಿನ ಏನಾಯ್ತು, ಈ 3 ಲೋಕದವರು ಸೇರಿ ದೇವಿ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಆಗ ಆ ದೇವಿ ದುರ್ಗಿ ಅವತಾರ ತಾಳ್ತಾಳೆ. ತುಂಬಾ ಭಯ ತರುವಂತ ಶಕ್ತಿ, ಎಲ್ರೂ ಹೆದರ್ಕೊಳ್ಳೋ ಅಂತ ರೂಪ. ಸಿಂಹದ ಮೇಲೆ ಕೂತ್ಕೊಂಡು 10 ಕೈಗಳಲ್ಲಿ 10 ವಿಧವಾದ ಆಯುಧಗಳನ್ನ ಇಟ್ಕೊಂಡು ಅವತಾರ ತಾಳ್ಕೊಂಡು ಬರ್ತಾಳೆ. ಅವಳೇ ಆ ತಾಯಿ ದುರ್ಗಾ ಮಾತೆ. ಅದಾದ್ಮೇಲೆ 9 ಅವತಾರಗಳಲ್ಲಿ ಮಹಿಷಾಸುರನ ವಿರುದ್ಧ ಹೋರಾಟ ಮಾಡಿದ್ಲು. ತುಂಬಾ ಅಹಂಕಾರದಿಂದ ಮೆರೆತಿದ್ ಮಹಿಷಾಸುರನ ಸಂಹಾರ ಮಾಡಿ 3 ಲೋಕದ ಜನಕ್ಕೆ ನೆಮ್ಮದಿ ಸಿಗೋ ಹಾಗೆ ಮಾಡಿದ್ಲು. ಹೌದಾ? ಸಂಹಾರ ಮಾಡದ್ಮೇಲೆ ತನ್ನ ಪತಿ ಶಿವ ಇರೋ ಜಾಗಕ್ಕೆ ಹೋಗ್ತಾಳೆ. ಶಿವನ್ ಜಾಗ ಅಂದ್ರೆ ಕೈಲಾಸ ತಾನೆ? ದುರ್ಗಾದೇವಿ ಮತ್ತೆ ದೇವತೆಯಾಗಿ ಶಿವನ್ ಜೊತೆ ಕೈಲಾಸದಲ್ಲಿ ನೆಲೆಸ್ತಾಳೆ. ಇದಕ್ಕೋಸ್ಕರನೇ ನವರಾತ್ರಿ ಹಬ್ಬನ 9 ದಿನ ವಿಜೃಂಭಣೆಯಿಂದ ಮಾಡಿ ಕೊನೆ ದಿನ ಈ ವಿಜಯೋತ್ಸವದ ದಿನಾನ ಆಚರಿಸ್ತೀವಿ. ಆ ಕೊನೆ ದಿನಾನೇ ವಿಜಯದಶಮಿ ಹಬ್ಬ. ಈ ಸನ್ನಿವೇಶದಿಂದ ನಾವು ತಿಳ್ಕೊಬೇಕಾಗಿರೋದೇನಂದ್ರೆ, ಕೆಟ್ಟ ಶಕ್ತಿ ಕೊನೆವರೆಗೂ ಉಳಿಯೋದಿಲ್ಲ, ಒಳ್ಳೇದಕ್ಕೆ ಜಯ ಇದ್ದೇ ಇದೆ ಅಂತ. ಆಯ್ತಾಯ್ತು, ವಿವರಣೆ ಕೊಟ್ಟಿದ್ ಸಾಕು. ಪೂಜೆ ಮಾಡಿ. ಬೆಳ್ಳಿ, ಹಬ್ಬ ಎಲ್ಲ ಚೆನ್ನಾಗಾಯ್ತು, ಖುಷಿನಾ? ತುಂಬಾ ಖುಷಿ ಆಗ್ತಿದೆ ಮಾವ. ಸರಿ, ಸುಸ್ತಾಗಿರ್ತೀಯಾ? ರೆಸ್ಟ್ ಮಾಡು. ಮತ್ತು ನಿನಗೆ ನಿಜವಾಗ್ಲೂ ಮಾಯಾ ಆತ್ಮ ವಾಪಸ್ ಬಂದಿದೆ ಅಂತ ಅನ್ಸುತ್ತಾ? ಅದೇ ನಂಗೂ ಅನುಮಾನ ಕಣ. ಚಿಕ್ಕಮ್ಮ ಸ್ವಾಮೀಜಿನ ಕೇಳಿದ್ರೆ ನಿಜ ಆದ್ರೆ ಆ ಸ್ವಾಮೀಜಿ ಹೇಳಿರೋದೆಲ್ಲ ಸರಿಯಾಗಿದೆ ಅಂತ ಹೇಗೆ ಹೇಳೋದು? ಮೇಲ್ನೋಟಕ್ಕೆ ನೋಡಿದ್ರೆ ಬೆಳ್ಳಿ ಎಲ್ಲ ಊಹೆ ಮಾಡ್ಕೊಂಡು ಮಾತಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ಮತ್ತೆ ಸ್ವಾಮೀಜಿ ಫ್ರೀ ಆಗಿ ಬಿಡಿ ಅಂತ ಹೇಳಿದಾರಲ್ಲ. ಆದ್ರೆ ಹೇಗೋ ಅವಳ ಪಡೆಗಳನ್ನ ಬಿಡೋದಕ್ಕಾಗುತ್ತೆ? ಬೆಳ್ಳಿ ಆಡ್ತಿರೋದು ನೋಡ್ತಿದ್ಯಾ ಅಲ್ವಾ? ಮತ್ತೆ ಹೇಗೋ ಅವಳ ಪಡೆಗಳನ್ನ ಬಿಡೋದು? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಮೊನ್ನೆ ಚಾಕು ಇಟ್ಕೊಂಡು ನಿಂತಿದ್ಲು. ಚಾಕು ಇಟ್ಕೊಂಡಿದ್ಲ? ಏನು ಅನಾಹುತ ಆಗದೆ ಇರೋಗೆ ಕಾಪಾಡಿದ್ದಾಯ್ತು. ನೋಡ್ ಷಣ್ಮಗ, ನಾವು ಪ್ರತಿ ಕ್ಷಣ ಬೆಳ್ಳಿನ ಗಮನಿಸ್ತಾನೆ ಇರಬೇಕು. ಅವಳು ಹೇಗಿದ್ದಾಳೆ, ಅವ್ಳಿಗೆ ಹೇಗೆ ಅನಿಸ್ತಾ ಇದೆ, ನಾರ್ಮಲ್ ಆಗಿದ್ದಾಳ, ಭಯ ಪಡ್ತಿದ್ದಾಳ, ಎಲ್ಲನೂ ನಾವು ಗಮನಿಸ್ತಾನೆ ಇರಬೇಕು. ಮಾಯನ್ ವಿಚಾರ ಬಂದ್ರೆ ಸಾಕು, ಬೆಳ್ಳಿ ಕಂಟ್ರೋಲ್ ತಪ್ತಾ ಇದ್ದಾಳೆ. ನನಗೇನೋ ಈ ಮಂತ್ರ ತಂತ್ರದಿಂದ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತ ಅನಿಸ್ತಿಲ್ಲ ಕಣ. ಬೆಳ್ಳಿಗೆ ಸೈಕಿಯಾಟ್ರಿಸ್ಟ್ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಸೈಕಿಯಾಟ್ರಿಸ್ಟ್? ಹೌದು ಕಣ. ಅವರಾದ್ರೆ ಮನುಷ್ಯನ ಹೇಗೆ ಹತೋಟಿಲಿ ಇಟ್ಕೋಬೇಕು ಅಂತ ಹೇಳ್ಕೊಡ್ತಾರೆ. ದೇವ್ರ ಮೇಲೆ ನಂಬಿಕೆ ಇಡಬೇಕು, ಪೂಜೆ ಪುನಸ್ಕಾರ ಇದೆಲ್ಲ ಮನ್ಸಿಗೆ ನೆಮ್ಮದಿ ಕೊಡುತ್ತೆ. ಆದ್ರೆ ತಪ್ಪಿರೋ ಹತೋಟಿನ ಕಂಟ್ರೋಲಲ್ಲಿ ಇಡೋದಿಲ್ಲ. ನಾಳೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರಲ್ಲ, ಪೂಜೆ ಆದ್ರೆ ಅವ್ರು ಬಂದು ಹೋದ್ಮೇಲೆ ಎಲ್ಲ ಸರಿ ಹೋಗ್ಬೋದು ಅನ್ಸುತ್ತೆ. ಸ್ವಾಮೀಜಿ
ಅವ್ರ ಪ್ರಯತ್ನ ಅವ್ರು ಮಾಡಲಿ, ಎಲ್ಲ ಸರಿ ಆದರೆ ಸರಿ, ಇಲ್ಲಾಂದರೆ ನಾವು ಸೈಕಿಯಾಟ್ರಿಸ್ಟ್ಗೆ ತೋರಿಸೋಣ. ಇದೊಂದು ಸರಿ ಕಾದ್ ನೋಡೋಣ. ಯಾವುದು ಸರಿಯಾಗಿಲ್ಲ ಅಂದ್ರೆ ನೀನು ಹೇಳ್ದಾಗ ಮಾಡೋಣ. ಅಮ್ಮ, ಇಷ್ಟು ದಿನ ನಾವು ಬೆಳ್ಳಿ ದಡ್ಡಿ ಅವಳಿಗೇನು ಗೊತ್ತಾಗಲ್ಲ ಅಂತ ಸುಮ್ನೆ ಹೆದರ್ಕೋತಿದ್ದಾಳೆ, ಎಲ್ಲದಕ್ಕೂ ಗಾಬರಿ ಆಗ್ತಿದ್ದಾಳೆ ಅನ್ಕೊಂಡ್ವಿ. ಆದ್ರೆ ಸ್ವಾಮೀಜಿ ಹೇಳಿದ್ಮೇಲೆ ಗೊತ್ತಾಗಿದ್ದು ದಡ್ಡಿ ಬೆಳ್ಳಿ ಅಲ್ಲ, ನಾವು ಎಲ್ಲ ವಿಷಯನೂ ಅವಳಿಗೆ ಮುಂಚೆನೆ ಗೊತ್ತಾಗಿದೆ. ಬೆಳ್ಳಿ ಈಗ್ಲಿಂದಾನೇ ಅಲ್ಲ, ಮೊದ್ಲಿಂದಲೂ ಅವಳಿಗೆಲ್ಲ ವಿಚಾರನೂ ತಿಳಿತಿತ್ತು. ಅದಕ್ಕೆ ಅವಳನ್ನ ಊರಿನ ಜನ ದೇವ್ರ ಮಗಳು ಅಂತ ಕರಿತಿದ್ದು. ಅಮ್ಮ, ಬೆಳ್ಳಿನ ಹೊಗಳದ್ ಬಿಟ್ಟು ನಮ್ ಪ್ರಾಣದ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೀಯಾ? ನಮ್ ಪ್ರಾಣಕ್ಕೆ ಏನಾಗಿದೆ ಶರ್ಮಿಳಾ? ಮಾಯನಾತ್ಮ ವಾಪಸ್ ಬಂದಿರೋದು ಬರೀ ಬೆಳ್ಳಿ ಮಗುನ ಸಾಯ್ಸಕ್ಕಲ್ಲ, ನಿನ್ನನ್ನು ಜೊತೆ ಕರ್ಕೊಂಡು ಹೋಗಕ್ಕೆ. ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ದು? ಯಾಕಮ್ಮ ಹೇಳ್ಬೇಕು? ವಿಷಯ ನಿಜ ತಾನೆ. ಈಗ ಅವಳ ಗುರಿ ನಾವಲ್ಲ, ಬೆಳ್ಳಿ ಮಗು. ಒಂದು ವೇಳೆ ಬೆಳ್ಳಿ ಮಗು ಪ್ರಾಣನೋ ಇಲ್ಲ ನನ್ನ ಪ್ರಾಣನೋ ಅಂತ ಬಂದಾಗ ನಾನೇ ಮುಂದೆ ನಿಂತು ನನ್ನ ಪ್ರಾಣ ಕೊಡ್ತೀನಿ. ಆ ಮಗು ಆದ್ರೂ ಜೀವಂತವಾಗಿ ಉಳ್ಕೊಳ್ಳಿ. ನಾವು ಮಾಡಿರೋ ಅಷ್ಟು ಪಾಪಕ್ಕೆ ಪ್ರಾಯಶ್ಚಿತ್ತನಾದ್ರೂ ಸಿಗತ್ತೆ. ಅಮ್ಮ, ನೀನ್ ಇಷ್ಟೊಂದು ಬದಲಾದ್ರೆ ಹೇಗೆ? ನಿನಗ್ ಬರ್ಬೇಕಾಗಿರೋ ಆಸ್ತಿ ಹಣ ಎಲ್ಲ ನೀರಿಗೆ ಬಿಟ್ಬಿಡ್ತೀಯಾ? ನಾನ್ ಸತ್ರೆ ಏನಂತೆ ಶರ್ಮಿಳಾ? ನನ್ನ ಮಗ ಮುತ್ತು ಇದನ್ನಲ್ವಾ, ಎಲ್ಲಾನು ಅವ್ನು ನೋಡ್ಕೊಳ್ತಾನೆ. ಅಮ್ಮ, ಪ್ರಾಣ ಉಳಿಸ್ಕೊ ಅಂದ್ರೆ ಫಿಲಾಸಫಿ ಹೇಳ್ತಿದ್ಯಲ್ಲ. ನಿನಗೀಗ ಅರ್ಥ ಆಗಲ್ಲ, ಒಂದಲ್ಲ ಒಂದಿನ ನಿನಗೆ ಅರ್ಥ ಆಗತ್ತೆ. ಆಗ ನಿನಗ್ ನೀನೇ ಶಾಪ ಹಾಕೊಳ್ತೀಯ, ನಾನ್ ಯಾಕೆ ಇಷ್ಟೊಂದು ಕೆಟ್ಟವಳಾಗಿದ್ದೆ ಅಂತ. ನಾನಾ ಈ ಆಸ್ತಿನೆಲ್ಲ ಅನುಭವಿಸ್ಕೊಂಡು ಆರಾಮಾಗಿರ್ಬೇಕು ಅನ್ಕೊಂಡಿದೀನಿ. ಒಟ್ನಲ್ಲಿ ಮಾಯನಿಂದ ಸಾಯೋದಕ್ಕೆ ನೀನ್ ರೆಡಿ ಆಗಿದ್ಯಾ ಅಂತ ಆಯ್ತು. ಬೆಳ್ಳಿ, ಏನು ಯೋಚನೆ ಮಾಡ್ತಿದ್ಯಾ? ಸರಿಯಾಗಿ ಊಟ ತಿಂಡಿನೂ ಮಾಡ್ತಿಲ್ಲ ಅಂತ? ಅತ್ತೆ ಶರ್ಮಿಳಕ್ಕ ಸ್ವಾಮೀಜಿನ ನೋಡಕ್ ಹೋಗಿದ್ರು. ಮಾಯಕನ ಆತ್ಮ ಇದೆ ಅಂತ ಎಲ್ರಿಗೂ ಗೊತ್ತಾದ್ರೆ ಭಯ ಆಗತ್ತಲ್ವಾ, ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹೌದು, ಅತ್ತೆ ಶರ್ಮಿಳಕ್ಕ ಬಂದ್ರಾ? ಬಂದ್ರು. ಆ ಸ್ವಾಮೀಜಿ ಏನ್ ಹೇಳಿದ್ರಂತೆ? ಮಾಯಕನ ಆತ್ಮ ಇದೆ ಅಂತ ಹೇಳಿದ್ರಂತ ಗೊತ್ತಾಯ್ತಾ ಎಲ್ರಿಗೂ? ನೀನು ಇಷ್ಟು ದಿನ ಹೇಳ್ತಿದ್ದಾಗ ಯಾರು ನಂಬಿರ್ಲಿಲ್ಲ, ಆದ್ರೆ ಅದು ನಿಜ ಅಂತೆ. ಮಾಯನಾತ್ಮ ಮತ್ತೆ ವಾಪಸ್ ಭೂಮಿಗೆ ಬಂದಿದೆಯಂತೆ. ನನಗೆ ಗೊತ್ತಿತ್ತು ಇದೆಲ್ಲ ಆಗುತ್ತೆ ಅಂತ. ಅದಕ್ಕೆ ಭಯದಲ್ಲಿ ಊಟನೇ ಮಾಡಕ್ಕಾಗ್ತಿಲ್ಲ. ಬೆಳ್ಳಿ, ಈಗ ನೀನು ಟೈಮಿಗೆ ಸರಿಯಾಗಿ ತಿನ್ನಲೇಬೇಕು. ಮಗು ಊಟ ಬೇಕಲ್ವಾ? ನೀನು ತಿಂದ್ರೆ ತಾನೆ ಅದಕ್ಕೆ ಊಟ ಸಿಗೋದು. ಅಯ್ಯೋ ಹೌದಲ್ವಾ, ಈ ಭಯದಲ್ಲಿ ನನಗೆಲ್ಲ ಮರ್ತೋಗಿತ್ತು ಮಾವ. ನಾನು ಬರೀ ಮಗು ಕಾಪಾಡೋದ್ರಲ್ಲೇ ಇದ್ದೀನಿ, ಆದ್ರೆ ಪಾಪು ಆರೋಗ್ಯನೂ ಮುಖ್ಯ ಅಲ್ವಾ? ಹೌದು, ಅದಕ್ಕೆ ಈಗ ನೀನು ಊಟ ಮಾಡಬೇಕು. ಚೆನ್ನಾಗಿದೆಯಾ? ಹೀಗೆ ಹೊಟ್ಟೆ ತುಂಬ ತಿಂದು ರೆಸ್ಟ್ ಮಾಡಬೇಕು, ಸರಿನಾ? ಮಾವ, ನಾನು ಇಷ್ಟು ದಿನ ಹೇಳಿದ್ದು ಸುಳ್ಳಲ್ಲ, ನಿಜ ಅಂತ ಎಲ್ರಿಗೂ ಗೊತ್ತಾಗಿರುತ್ತೆ. ಬೆಳ್ಳಿ, ನೀನು ಅಡುಗೆ ಮನೆಯಲ್ಲಿ ಜಾಸ್ತಿ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿದ್ರು. ಅಲ್ಲ ಬೆಳ್ಳಿ, ಈ ಟೈಮಲ್ಲಿ ನೀನು ರೆಸ್ಟ್ ಮಾಡೋದು ಬಿಟ್ಟು ಈಗ ಆಯಾಸ ಮಾಡ್ಕೊಂಡ್ರೆ ಹೇಗೆ ಹೇಳು? ತಪ್ಪಲ್ವಾ? ಅದು ಮಾವ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಹೇಳ. ಏನು ಅನ್ಕೊಳ್ಳಲ್ಲ, ಹೇಳು. ಸತ್ಯವಾಗ್ಲು ಸತ್ಯವಾಗ್ಲು ಹೇಳು. ನಾನೇನಾದ್ರೂ ಕೆಲಸ ಮಾಡ್ತಿದ್ರೆ ಕೆಟ್ಟದಾಗಿ ಯೋಚನೆ ಮಾಡಕ್ಕೆ ಸಮಯ ಸಿಗಲ್ಲ. ಆ ಕೆಲಸದಲ್ಲೇ ಮುಳುಗೋಗಿರ್ತೀನಿ. ನಾನೊಬ್ಳೆ ಏನಾದ್ರೂ ಇದ್ರೆ ನನ್ನ ಮಗುಗೆ ಯಾರಾದ್ರೂ ಏನಾದ್ರೂ ಮಾಡ್ಬಿಡ್ತಾರೇನೋ, ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೇನೋ ಅಂತ ಭಯ ಆಗತ್ತೆ. ಅದಕ್ಕೆ ಯಾವುದಾದ್ರೂ ಕೆಲಸ ಮಾಡ್ತಾನೆ ಇರ್ತೀನಿ. ನಾನು ಮಾಡೋದು ತಪ್ಪ ಮಾವ?
ಮಾಡಿದ್ರೆ ಆಯಾಸ ಆಗತ್ತೆ ಅಂತೀರ. ಆದ್ರೆ ನಾನು ಕೆಲಸ ಮಾಡಿದ್ರೆ ನನ್ನ ಮನ್ಸಿಗೆ ನೆಮ್ಮದಿ ಇರುತ್ತೆ ಮಾವ. ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು, ಆದರೆ ಹುಷಾರಾಗಿರ್ಬೇಕು ಬೆಳ್ಳಿ. ತಗೋ ಸಾಕು ಮಾವ, ಬೆಳ್ಳಿ, ಇನ್ನು ಸ್ವಲ್ಪ ತಿನ್ನು. ಹೊಟ್ಟೆ ತುಂಬೋಯ್ತು. ನೀನೇ ತಿಂದ್ರೆ ಸ್ವಲ್ಪ ತಿನ್ಬೋದು, ಆದ್ರೆ ನಾನ್ ತಿನ್ಸಿದ್ರೆ ಜಾಸ್ತಿನೇ ತಿನ್ಸೋದು. ಯಾಕತರ? ಪನಿಷ್ಮೆಂಟ್. ನಿನ್ ಗಮನ ಕೊಡ್ತಿಲ್ಲ ಅಂತ ಈ ತರ ಪನಿಷ್ಮೆಂಟ್ ಕೊಡ್ತಿರೋದು. ತಗೋ ತಿನ್ನು. ನೀವು ಇಷ್ಟೊಂದು ಇಷ್ಟಪಟ್ಟು ತಿನ್ನಿಸ್ಬೇಕಾದ್ರೆ ನನಗಿನ್ನೂ ತಿನ್ಬೇಕು ಅನ್ಸುತ್ತೆ. ಅಂದಮೇಲೆ ಇದು ಪನಿಷ್ಮೆಂಟ್ ಹೇಗಾಗತ್ತೆ ಮಾವ? ನೀ ಚೆನ್ನಾಗಿ ತಿಂತೀಯ ಅಂದ್ರೆ ದಿನ ನಾನೇ ಊಟ ಮಾಡಿಸ್ತೀನಿ, ಸರಿನಾ? ಆಮೇಲೆ ಇನ್ನೊಂದು ವಿಷಯ, ಚಿಕ್ಕಮ್ಮ ನಿನ್ನ ಹತ್ರ ಏನೋ ಮಾತಾಡ್ಬೇಕು ಅಂತಿದ್ರಂತೆ. ನನ್ನ ಹತ್ರ ಏನ್ ವಿಷಯ ಮಾತಾಡೋದಿದೆ? ನಾನೇನಾದ್ರೂ ತಪ್ಪು ಮಾಡಿದ್ನಾ? ಏನಿಲ್ಲ ಬಿಡು, ತಿನ್ನು. ಅತ್ತೆ ಏನೋ ಮಾತಾಡ್ಬೇಕು ಅಂತ ಕರೆದ್ರಂತೆ, ಏನ್ ವಿಷಯ? ನಿನ್ ಬಗ್ಗೆ ದೂರು ಕೊಟ್ಟಿದ್ದಾರೆ ಬೆಳ್ಳಿ. ದೂರ? ಹೌದು, ನಿನ್ನ ಮೇಲೆ ತುಂಬಾ ದೊಡ್ಡ ದೂರಿನ ಪಟ್ಟಿನೇ ಇದೆ. ಬೆಳ್ಳಿ ಈ ಮನೆನ ಅಚ್ಚುಕಟ್ಟಾಗಿ ನೋಡ್ಕೋತಾಳೆ, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ಈ ಮನೇಲಿರೋರು ಬೇಕು ಅಂತ ಕೇಳೋದಕ್ ಮುಂಚೆ ಎಲ್ಲ ಒದಗಿಸ್ತಾಳೆ, ಈ ಮನೇಲಿರೋರೆಲ್ಲರೂ ಚೆನ್ನಾಗಿರ್ಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತಾಳೆ. ಅದು ಅಲ್ಲದೆ ಈ ಮನೆಗೆ ಒಂದು ಪುಟ್ಟ ಮಗುನ ಹೆತ್ಕೊಡ್ತಾಳೆ. ಈ ಮನೆಗೆ ತಕ್ಕ ಸೊಸೆ ಅಂತ ಎಲ್ರೂ ಹೇಳ್ತಾರೆ. ಈ ತರ ಯಾರು ದೂರ ಕೊಟ್ಟಿರಲ್ಲ ಬಿಡಿ ಅತ್ತೆ. ಬೆಳ್ಳಿ, ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಾಗಿತ್ತು. ಏನ್ ಹೇಳಿ ಅತ್ತೆ? ನಮಗ್ ಕಷ್ಟ ಬಂದಾಗ ನಾವು ಹೇಗ್ ದೇವ್ರನ್ನ ನೆನಪಿಸ್ಕೋತೀವೋ ಹಾಗೆ ನಮ್ಮನೆಗೇನಾದ್ರೂ ತೊಂದರೆ ಆದಾಗ ಅದ್ರ ಪರಿಹಾರ ನಿನ್ನಿಂದನೇ ಶುರುವಾಗತ್ತೆ. ಎಲ್ಲ ನೀನೇ ಮುಂದೆ ನಿಂತು ಎದುರಿಸಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಈಗ್ಲೂ ಅದೇ ರೀತಿ ಆಗಿದೆ. ಅರ್ಥ ಆಗ್ಲಿಲ್ಲ. ಕಣ್ಕಟ್ ಸ್ವಾಮೀಜಿ ಬಗ್ಗೆ ಮುತ್ತು ಹೇಳಿರ್ಬೇಕಲ್ಲ? ಹಾತೆ ಮುತ್ತು ಮಾವ ಹೇಳಿದ್ರು ನೀವ್ ಹೋಗಿ ಮಾಯಕನ್ ಬಗ್ಗೆ ಕೇಳ್ಕೊಂಡ್ ಬಂದಿದ್ದೀರಾ ಅಂತ. ಸಮಸ್ಯೆ ಶುರುವಾಗಿದೆ, ಅದಕ್ಕೆ ಪರಿಹಾರ ತಿಳಿಸ್ಕೊಡ್ತೀನಿ ಅಂತ ಸ್ವಾಮಿಗಳು ಹೇಳಿದ್ದಾರೆ. ಅದಕ್ಕೆ ನೀನಿದ್ರೆ ಮಾತ್ರ ಸಾಧ್ಯ ಅಂತಾನೂ ಹೇಳಿದ್ದಾರೆ. ನಾನಾ? ಹೌದು ಬೆಳ್ಳಿ, ನಾಳೆ ಅವರು ಮನೆಗ್ ಬರ್ತಿದ್ದಾರೆ. ಅವ್ರು ಹೇಳ್ದಾಗ ಕೇಳಿದ್ರೆ ಮಾಯಾ ಈ ಮನೆ ಅಲ್ಲ, ಈ ಲೋಕನೇ ಬಿಟ್ಟು ಹೋಗ್ತಾಳೆ ಅಂತ ಹೇಳಿದ್ದಾರೆ. ಎಲ್ರಿಗೂ ಒಳ್ಳೇದಾಗತ್ತೆ ಅಂದ್ರೆ ನಾನು ಏನ್ ಮಾಡೋದಕ್ಕೂ ಸಿದ್ಧ ಅತ್ತೆ. ಆದ್ರೆ ಇದೆಲ್ಲ ನನ್ನಿಂದ ಆಗತ್ತಾ ಅನ್ನೋದೇ ಪ್ರಶ್ನೆ. ಛಲದಿಂದ ಎದ್ದು ನಿಂತು ಎದುರಿಸಿದ್ರೆ ಎಲ್ಲ ಸಾಧ್ಯ ಆಗತ್ತೆ. ಆ ಛಲ ನಿನ್ನಲ್ಲಿ ಇದೆ ಅನ್ನೋದನ್ನ ನಿನ್ನ ಮದ್ವೆಗೆ ಮುಂಚೆಯಿಂದನೂ ನಾನು ನೋಡಿದ್ದೀನಿ. ಈ ಮನೇಲಿ ನಾನು ಎಷ್ಟು ದಿನ ಇರ್ತೀನೋ ಏನೋ ನನಗೆ ಗೊತ್ತಿಲ್ಲ. ನಿಮ್ಗೇನೂ ಆಗಲ್ಲ ಅತ್ತೆ, ಯಾಕೆ ಈ ತರ ಎಲ್ಲ ಮಾತಾಡ್ತೀರಾ? ಎಲ್ರೂ ಒಂದಲ್ಲ ಒಂದಿನ ಹೋಗ್ಲೇಬೇಕು. ಈ ಮನೆ ಪಾರಂಪರ್ಯನ ನೀನು ಉಳಿಸ್ಕೊಂಡು ಹೋಗ್ಬೇಕು. ನಾವೆಲ್ಲರೂ ಒಟ್ಟಿಗೆ ಇದ್ದು ಗೆದ್ದು ತೋರ್ಸೋಣ. ಏನೇ ಆದ್ರೂ ನಾನು ನಿಮ್ ಜೊತೆಲೇ ಇರ್ತೀನಿ ಅಂತೆ. ಅಲ್ಲ ಇಶು, ಆ ಸ್ವಾಮೀಜಿ ನನ್ನ ನೋಡಿಲ್ಲ, ನನ್ನ ಹತ್ರ ಮಾತಾಡಿಲ್ಲ, ಆದ್ರೂ ಎಲ್ಲಾ ಕಷ್ಟನೂ ನನ್ನಿಂದಾನೇ ನಿವಾರಣೆ ಆಗತ್ತೆ ಅಂತ ಹೇಗ್ ಹೇಳಿದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ರಿಗೂ ದಿವ್ಯ ದೃಷ್ಟಿ ಅಂತ ಇರುತ್ತೆ ಅದಕ್ಕೆ. ಕೆಲವ್ರನ್ನ ಮಾತಾಡ್ಸಿದ್ರೆ ಅವ್ರು ಹೇಗಂತ ಗೊತ್ತಾಗತ್ತೆ, ಕೆಲವ್ರ ಹೆಸರು ಹೇಳಿದ್ರೆ ಸಾಕು ಅವ್ರು ಹೇಗೆ, ಅವ್ರ ಮನ್ಸ್ ಹೇಗೆ ಅಂತ ಗೊತ್ತಾಗತ್ತೆ. ಮಗು ಮೇಲೆ ಯಾವ್ದೇ ಪರಿಣಾಮ ಬೀಳದೆ ಇದ್ರೆ ಅಷ್ಟೇ ಸಾಕು. ವ್ರತ ಉಪವಾಸ ಅಂದ್ರೆ ಬೇಡ ಅದಕ್ಕೆ, ಪೂಜೆ ಅಂದ್ರೆ ಮಾತ್ರ ಒಪ್ಕೋಬೇಕು. ಯಾಕಂದ್ರೆ ನೀವು ಉಪವಾಸ ಇರಕ್ಕೆ ಇದು ಒಳ್ಳೆ ಟೈಮ್ ಅಲ್ಲ ಅದಕ್ಕೆ. ಮಾಯಾ ಹೋಗೋದು ಎಷ್ಟು ಮುಖ್ಯನೋ ಹಾಗೆ ನೀವು ಮಗು ಹುಷಾರಾಗಿರೋದು ಅಷ್ಟೇ ಮುಖ್ಯ. ಆ ಸ್ವಾಮಿಗಳು ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿದಾರೆ ಅಂದ್ಮೇಲೆ ನಾವೆಲ್ಲರೂ ಊಹೆನೆ ಮಾಡ್ಕೊಳ್ದಿರೋ ಹಾಗೇನೋ ಹೇಳ್ತಾರೆ ಅನ್ಸತ್ತೆ. ಎಲ್ಲ ದುಷ್ಟಶಕ್ತಿಗಳು ದೂರ ಆಗಿ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗ್ಬೇಕು. ನಾನು ಹಾಗೆ ಮಾಡೇ ಮಾಡ್ತೀನಿ.
ಅಮ್ಮ, ತಾಯಿ. ಅಯ್ಯೋ ಅಯ್ಯೋ, ಏನ್ ಮಾಡ್ತಿದ್ದೀರಾ? ನಿಲ್ಸಿ ನಿಲ್ಸಿ. ಅದಕ್ಕೆ ಚಾವಟಿಯಿಂದ ಯಾಕೆ ಹೊಡ್ಕೋತಿದ್ದೀರಾ? ಹಾಗೆ ಕೇಳಿದ್ರೆ ದುಡ್ಡು ಕೊಡ್ಬೋದಾಗಿತ್ತಲ್ವಾ? ಕೆಲವ್ರು ಕೊಡ್ತಾರೆ, ಕೆಲವ್ರು ಹಿಂಸೆ ಮಾಡ್ಕೊಂಡ್ರೆ ತಾಯಿ ಎಡೆಡ್ ಬಿದ್ರೇನೆ ಕೊಡೋದು. ಇದರಿಂದ ತುಂಬಾ ಉಪಯೋಗ ಇದೆ ಅಲ್ವಾ? ದುಷ್ಟರಿಗೂ ಹೊಡಿಬೋದಲ್ವಾ? ಹೊಡಿಬಹುದು ತಾಯಿ. ಹಾಗಾದ್ರೆ ಈ ಚಾವಟಿನ ನನಗ್ ಕೊಡಿ. ಚಾವಟಿನ? ಹೌದು, ಯಾಕೆಂದ್ರೆ ಈ ಚಾವಟಿಯಿಂದ ನೀವ್ ನಿಮ್ ಜೀವನನ ಹೇಗ್ ನಡ್ಸ್ಕೊತಿದಿರೋ ಹಾಗೆ ನನ್ ಜೀವನನ ನಾನ್ ನಡ್ಸ್ಕೋಬಹುದು, ನನ್ ಕಾಪಾಡ್ಕೋಬಹುದು. ಅದಕ್ಕೆ ಕೊಡಿ. ಹೊಟ್ಟೆ ಪಾಡಿಗೆ ಇಟ್ಕೊಂಡಿದೀವಿ ತಾಯಿ, ಕುಲ್ಕಸ್ಪಿಂದು. ಇದನ್ನು ನಿಮ್ಗೆ ಕೊಟ್ರೆ ನನ್ ಜೀವನ ಹೆಂಗಮ್ಮ ಮಾಡೋದು? ನೀನಿಲ್ಲಿ ನಿಜವಾಗ್ಲೂ ಭಿಕ್ಷೆ ಬೇಡ್ಬೇಕು ಅಂತಾನೆ ಬಂದಿದ್ಯಾ ಅಥವಾ ಯಾರಾದ್ರೂ ಕಳ್ಸಿದಾರ? ಇಲ್ಲ, ಭಿಕ್ಷೆಗೆ ತಾಯಿ ಬಂದಿರೋದು ನಾನು. ನನಗ್ಯಾಕೋ ನಿನ್ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ. ನನ್ ಮೇಲೆ ಸೇಡ್ ತಿಳ್ಸ್ಕೊಳ್ಳೋದಕ್ಕೆ ಯಾರೋ ನಿನ್ನ ಕಳ್ಸಿದಾರ ತಾನೆ? ನಾನ್ ಯಾಕೆ ತಾಯಿ ನಿಮ್ಮ ಸೇಡ್ ತಿರ್ಸ್ಕೊಳ್ಳಿ? ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಿಜ ಹೇಳು, ನಿನ್ನ ಯಾರೋ ಕಳ್ಸಿದಾರ ತಾನೆ? ಅದಕ್ಕೆ ತಾನೇ ನೀನ್ ಇಲ್ಲಿ ಬಂದಿರೋದು? ಇಲ್ಲ ತಾಯಿ, ನೀವು ತಪ್ಪು ಕಲ್ಪನೆ ಮಾಡ್ಕೊಂತಿದ್ದೀರಾ ಕಣಮ್ಮ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನನ್ ತಾಯಿ ಆಗ್ತಿದ್ದೀರಿ. ನನ್ನ ಹೊಟ್ಟೆಲಿರೋ ಮಗು ಮೇಲೆ ತಾನೆ ನಿಮ್ ಕಣ್ಣು. ಅದನ್ನ ಕೊಲ್ಲೋದಕ್ಕೆ ತಾನೆ ಯೋಚನೆ ಮಾಡಿದಿರಾ? ಇಲ್ಲ ಕಣವೋ. ಹೇಗಾದ್ರೂ ಮಾಡಿ ನನ್ನ ಕೊಲ್ಲಕ್ಕೆ ಅಂತಾನೆ ಬಂದಿದ್ಯಾ? ನೀನು ಬೇಡ, ನಿನ್ ಭಿಕ್ಷೆನೂ ಬೇಡ. ನನ್ ಚಾಟಿ ತಗೊಂಡ್ ನಾನು ಹೋಗ್ತೀನವ. ಏಯ್, ನಿಲ್ಸು, ನಿಲ್ಸು. ಕೊಡಮ್ಮ ಚಾವಟಿನ. ನಿಜ ಹೇಳು, ನಿಜ ಹೇಳು, ನನ್ ಮಗುನ ಕೊಲ್ಲೋದಕ್ಕೆ ತಾನೆ ಬಂದಿರೋದು? ನಿಜ ಹೇಳು. ಇಲ್ಲಮ್ಮ. ಕಾಪಾಡಿ, ಕಾಪಾಡಿ. ಅಯ್ಯೋ ಅಮ್ಮ. ಬೆಳೆ ಬೆಳೆ ಏನ್ ಮಾಡ್ತಿದ್ಯಾ ನೀನು? ಬಿಡು. ಮಾವ, ಇವ್ ನನ್ ಮಗುನ ಕೊಲ್ಲೋದಕ್ಕೆ ಅಂತಾನೆ ಬಂದಿರೋದು. ಅದಕ್ಕೆ ಶಿಕ್ಷೆ ಕೊಡ್ತೀನಿ. ಬೆಳೆ ಶಿಕ್ಷೆ ತಾನೇ ನಾನು ಕೊಟ್ಟಿನ್. ಬಿಡು. ಯಾರಪ್ಪ ನೀನು? ಯಾಕೆ ಬಂದಿದ್ಯಾ? ಸ್ವಾಮಿ, ಭಿಕ್ಷೆ ಬೇಡ್ಕೊಂಡ್ ಬಂದಿದ್ದೀನಿ ಸ್ವಾಮಿ. ಮನೆ ತವ, ಹೊಟ್ಟೆ ಹಸುವು. ಷಣ್ಮಗ, ದುಡ್ಡು ಕೊಡ್ತಾ ಚಾವಟಿ ಕೊಡಿ ಸ್ವಾಮಿ. ಬೆಳೆ ಚೌಟಿ ಕೊಟ್ಟು. ನಾನ್ ಕೊಡಲ್ಲ. ಷಣ್ಮಗ, ಕರ್ಕೊಂಡೋಗಿ ಇದಕ್ಕೂ ದುಡ್ಡು ಕೊಟ್ಟು ಕಳ್ಸು. ಚಾವಟಿ ಬಿಡಿ, ಹೋಗಿ ಹೋಗಿ. ಸರಿ ಸ್ವಾಮಿ. ಬೆಳ್ಳಿ, ಈ ಚಾವಟಿ ಏನಕ್ಕೆ ಬೇಕು ನಿಂಗೆ? ಯಾರಿಂದ ಭಯ ಆಗ್ತಿದೆ? ಆಗ್ಲೇ ಬಂದಿದ್ದಲ್ಲ, ಅವನು ನಿಜವಾಗ್ಲೂ ದೊಡ್ಡವನಲ್ಲ. ನನ್ ಮಗುನ ಕೊಲ್ಲೋಕೆ ಅಂತಾನೆ ಬಂದಿದ್ದು. ಅವನನ್ನ ಕಳ್ಸಿದ್ ಬೇರೆ ಯಾರು ಅಲ್ಲ, ಮಾಯಕನೆ. ಅದಕ್ಕೆ ಅವನ್ಗೆ ಚಾವಟಿ ಚೆನ್ನಾಗಿ ಬಾರಿಸಿ ಬುದ್ಧಿ ಕಲ್ಸಕ್ ನೋಡಿದ್ದು. ಮಾವ, ನೀವೇ ತಾನೆ ಹೇಳಿದ್ ನನ್ಗೆ ಮಗುನ ಜೋಪಾನ ಮಾಡ್ಬೇಕು ಅಂತ. ಅದಕ್ಕೆ ಅದಕ್ಕೆ ನನ್ ಮಗುನ ಜೋಪಾನ ಮಾಡ್ಕೊಂಡೆ. ಇನ್ಮೇಲೆ ಯಾರೇ ದುಷ್ಟರು ಬಂದ್ರು ಅವ್ರಿಗೆ ಚಾವಟಿಲೆ ಹೊಡೆದು ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಅವ್ರು ನನಗೇನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಇದಕ್ಕೆ ಆದಷ್ಟು ಬೇಗ ಏನಾದ್ರೂ ಒಂದು ಪರಿಹಾರ ಹುಡುಕ್ಲೇಬೇಕು. ಆದಷ್ಟು ಬೇಗ ಕಣ್ಕಟ್ ಸ್ವಾಮೀಜಿಗಳು ಹೇಳ್ದಂಗೆ ನಾವು ನಡ್ಕೋಬೇಕು. ಇಲ್ಲದೆ ಹೋದ್ರೆ ನಮ್ಗೆ ತುಂಬಾ ತೊಂದರೆ ಆಗುತ್ತೆ.